ಮಾಡ ಸುಳೆ ಮಕ್ಕಳು ರೈತ ಬೆಳೆದ ಮಾಲನೆ ಹೇಳ್ತಿನ ಸುಳೆ ಮಕ್ಕಳು. ನೀವು 10 ಲಕ್ಷ ಇದ್ರೆ ರೊಕ್ಕ ತಿಂತೀರೇನು? ರೈತ ಬೆಳೆದ ಮಾಲನೆ ತಿಂತೀರಿ. ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತ ಬೆನ್ನೆಲುಬು ಗುರೆ ಹೊಡೆ ಸುಳೆ ಮಕ್ಕಳು. ಮಾಮೂಲಿ ಕಟ್ಪಟ್ಟಿಗೆ ₹1 ಬೆಲೆ ಅದ. ನಮ್ಮ ಮಾಲಿಗೆ ಗಂಟೆ ಬೆಲೆ ಅದನ. ನಿಮ್ಮ ಮೌನ 7 ಮೀಟರ್ ಹುಡುಗಿಯವ್ರ ಅನ್ನೋದು ನಾನು 2 ಮಾತು ಮುಗಿದು. ನಮಗ್ ಅನ್ನ ಕೊಡು ರೈತ ಇವತ್ತು ರೋಡ್ಗೆ ಇಳ್ದಾನ. ಇಂಥ ಟೈಮ್ನ ನಾವು ಬೆಂಬಲ ತೋರಿಸ್ಲಿಲ್ಲ ಅಂದ್ರ ಅನ್ನ ತಿನ್ನಕ್ ಲಾಯಕ್ಕಿಲ್ಲ ನೋಡ್ರಿ. ನಾವ ಒಂದ್ ಮಾತು ನೆನಪಿರ್ಲಿ, ನಮ್ಮಿಂದ ಅವ್ರಿಲ್ಲ, ಅವರಿಂದ ನಾವ್ ಇದೇವಿ. ಹೆಚ್ಚು ಬೇಡ, ಒಂದ ತಿಂಗಳ ನಮ್ಮ ರೈತ ಹೊಲ ಕೆಲಸ ಮಾಡ್ಲಿಲ್ಲ ಅಂದ್ರ ಅನ್ನಿಲ್ದ ಸರಿಯು ಪಾಳೆ ಬರ್ತೈತಿ ನೋಡ್ರಿ. ನಮ್ಮ ರೈತ ಹೆಚ್ಚೇನ್ ಬೇಡಿಲ್ಲ, 300ರಿಂದ 400 ರೂಪಾಯಿ ಅಷ್ಟೇ ಜಾಸ್ತಿ ಮಾಡಂದಾರ. ನಾ ಕೇಳ್ತೇನ್ರಿ, ಈ ರೈತಗ ರೊಕ್ಕ ಎದಕ್ ಸಿಗಬಾರ್ದು? ಅನ್ನದ, ಸಕ್ರಿದ, ಎಜುಕೇಶನ್ದ ಎಲ್ಲಾದ್ರೂ ರೊಕ್ಕ ಹೆಚ್ಚಾಗೈತಿ. ಅದ್ರ ರೈತಗೆ ಸಿಗೋದು ಅಷ್ಟ ಕಡಿಮೆ ಬೆಲೆ. ಇವತ್ತಿದ ವಿಡಿಯೋ ಯಾರ್ಯಾರು ಮುಟ್ತೈತ್ಲ ಅವ್ರಿಂದ ನನಗೆ ಒಂದ ರಿಕ್ವೆಸ್ಟ್ ನೋಡ್ರಿ, ನಿಮ್ ಸೈಡ್ ಎಷ್ಟ್ ಆತಿತ್ಲ ಅಷ್ಟ್ ನಾವ್ ರೈತಗೆ ಬೆಂಬಲ ತೋರಿಸ್ರಿ. ಯಾಕಂದ್ರೆ ಲಾಸ್ಟ್ ನೆನ್ಪಿರ್ಲಿ, ಅವರಿಂದ ನಾವು ಇದೇವಿ. ನಾವು ಇವತ್ ನಿಲ್ಬೋದು, ನಾಳೆ ನಿಲ್ಬೋದು, ಇವತ್ ನಮ್ ರೈತರ ಹೋರಾಟಕ್ಕೆ ನ್ಯಾಯ ಸಿಗ್ಬೋದು ಅಂತ ನೋಡ್ತಾ ಬಂದ್ವಿ. ಆದ್ರೆ ಇದ್ಯಾಕೋ ನಿಲ್ಲಂಗ್ ಕಾಣಂಗಿಲ್ಲ. ಅಲ್ಲ, ರೈತ ದೇಶದ ಆಸ್ತಿ ಅಂತೀರಾ, ಎಲ್ಲಿವರೆಗೂ ವೋಟಿಂಗ್ ಮುಗಿಯೋ ತನಕ. ಅದೇ ಎಲೆಕ್ಷನ್ ಮುಗಿದ್ಮೇಲೆ ರೈತ ಆಸ್ತಿ ಅಲ್ಲ, ಕೇವಲ ಅಸ್ಥಿ ಆಗ್ತಾನೆ, ಅಸ್ಥಿ ಪಂಜರ ಆಗ್ತಾನೆ ಅಷ್ಟೇ. ಅವ್ನಿಗೆ ಯಾವ ಬೆಲೆನೂ ಇರಂಗಿಲ್ಲ. ಒಂದ್ ವೇಳೆ ರೈತನಿಗೆ ಬೆಲೆ ಇರೋದೇ ನಿಜ ಆಗಿದ್ದಿದ್ರೆ ಇವತ್ತು ನಮ್ಮ ಬೆಳಗಾವಿಯೊಳಗ ಅಷ್ಟು ಜನ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದು ಒಳ್ಳೆ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಆ ರೋಡಲ್ಲಿ ಧರಣಿ ಕೂರ್ತಿರ್ಲಿಲ್ಲ. ಅಲ್ಲ, ಅವ್ರೇನು ನಮ್ಗೆ MLA, MP, CM ಪೋಸ್ಟ್ ಬೇಕಂತ ಹೇಳ್ಬಿಟ್ಟು ನಿಮ್ ವಿರುದ್ಧ ಧರಣಿ ಕೂತಿದಾರ? ಅಥವಾ ನಮ್ಗೆ ನಿಮ್ದು 100 ಎಕರೆ ಜಮೀನ್ ಬೇಕು, 100 ಕೋಟಿ ಆಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಧರಣಿ ಕೂತಿದಾರ? ಸ್ವಾಮಿ, ನೀವು ಅವ್ರಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಅವರು ಕಷ್ಟಪಟ್ಟು ಸಾಲನ ಸೋಲನ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಒಳ್ಳೆ ಬೆಂಬಲ ಬೆಲೆ ಹಾಕೊಡಿ. ಮತ್ತ ದೊಡ್ಡ ವೇದಿಕೆ ಒಳಗೆ ಹೇಳ್ತೀರಿ ರೈತ ದೇಶದ ಬೆನ್ನೆಲುಬದಾನಂತ. ಆದ್ರ ಒಂದ್ ತಿಳ್ಕೊರಿ, ಆ ಬೆನ್ನೆಲುಬು ಇಲ್ಲಿ ತನಕ ಗಟ್ಟಿ ಇದ್ದಿದ್ರಿಂದಾನೇ ನೀವೆಲ್ಲಾ ಕಡೆ ಸಟ್ಕೊಂಡ್ ನಡಿಯಾತಿದ್ರಿ. ಆದ್ರೆ ಇವತ್ತು ಆ ಬೆನ್ನೆಲುಬಿಗೆ ಬಾಳ್ ನೋವಾಗಕತ್ತೈತಿ, ಅದು ಬಾಳ ಭಾಗಕತ್ತೈತಿ. ಅದ್ರ ಕಷ್ಟನ ಅರ್ಥ ಮಾಡ್ಕೋರಿ. ನಮ್ ರೈತರೇನು ನೀವ್ ಹತ್ರ ಲಕ್ಷ ಕೇಳಾತಿಲ್ಲ. ಅವ್ರು ಬೆಳೆದಿರೋ 1 ಟನ್ ಕಬ್ಬಿಗೆ 3,500 ಹಾಕೊಡಿ ಅಂತ ಕೇಳಕತ್ತಾರ. ಆದ್ರೆ ಅದನ್ನ ಖರೀದಿ ಮಾಡೋ ಫ್ಯಾಕ್ಟರಿಗಳು 1 ಟನ್ ಕಬ್ಬಿನಿಂದ ಬೆಲ್ಲ, ಸಕ್ಕರೆ, ಎಥೆನಾಲ್, ಮೊಲಾಸಿಸ್, ಬಯೋಗ್ಯಾಸ್, ಮತ್ತೆ ಸ್ಪಿರಿಟ್, ಆಲ್ಕೋಹಾಲು, ಕಾರ್ಡ್ಬೋರ್ಡ್, ಇನ್ನು ಹಲವಾರು ಪದಾರ್ಥಗಳನ್ನ ತಯಾರು ಮಾಡಿ ಇನ್ನು ಸಾವಿರಾರು ರೂಪಾಯಿಗಳನ್ನ ಗಳಿಸ್ತೀರಿ. ಅಂತದ್ರಲ್ಲಿ ಅವ್ರು ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಂಬಲ ಬೆಲೆ ಕೊಡೋದಿಕ್ಕೆ ಅವ್ರನ್ನ ಹೋರಾಟ ಮಾಡೋವರೆಗೂ ಬಿಡ್ಕೊಂಡಿದ್ದೀರಾ. ಒಂದ್ ತಿಳ್ಕೊರಿ, ನಮ್ಮ ದೇಶದೊಳಗ 2 ಮೇನ್ ಪವರ್ ಇದಾವು. ಅಂದ್ರೆ ಒಂದು ಸ್ಟೂಡೆಂಟ್ ಪವರ್, ಅಂದ್ರೆ ಯುವ ಶಕ್ತಿ ಅಂತ ಹೇಳ್ತೀವಿ. ಇನ್ನೊಂದು ನಮ್ಮ ರೈತರ ಶಕ್ತಿ. ಒಂದ್ ಸಲ ನಮ್ಮ ರೈತನಾರ ದಂಗೆ ಇದ್ರಂದ್ರ ನೇಪಾಳದೊಳಗ ಆತಲ್ಲ ಅಂತ ಪರಿಸ್ಥಿತಿನೇ ಇಲ್ಲೂ ಬರ್ತೈತಿ. ಅಲ್ಲಿವರೆಗೂ ಬಿಡ್ಕೋಬೇಡ್ರಿ. ನಾನು ಒಬ್ಬ ರೈತರ ಮಗಳಾಗಿ ಬಯಸೋದಿಷ್ಟೇ, ಅಲ್ಲಿ ಹೋರಾಟ ಮಾಡ್ತಾ ಇರೋ ಆ ರೈತರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಬಿಸಿಲಲ್ಲಿ ಬೇಯೋ ಜೀವಕ್ಕ ನೆಮ್ಮದಿ ಸಿಗ್ಬೇಕು. ರೈತರು ತಾವು ಬೆಳೆದಂತ ಬೆಳೆಗೆ ಒಂದು ಒಳ್ಳೆ ಬೆಲೆ ತಗೊಂಡು ನೆಮ್ಮದಿಯಾಗಿ 3 ಹೊತ್ತು ಬೇಡ, ಕನಿಷ್ಠ ಪಕ್ಷ 2 ಹೊತ್ತಾದ್ರೂ ನೆಮ್ಮದಿಯಾಗಿ ಅನ್ನ ತಿನ್ನಬೇಕು ಅಷ್ಟೇ. ಹಾಗಾಗಿ ನಮ್ಮ ರೈತರ ಹೋರಾಟಕ್ಕೆ ಜಯ ಸಿಗ್ಲೇಬೇಕು, ನಮ್ಮ ರೈತರಿಗೆ ನ್ಯಾಯ ಸಿಗ್ಲೇಬೇಕು. ಧನ್ಯವಾದಗಳು.